ಜಿಎಸ್ಟಿ ಇಳಿಕೆಯಿಂದ ರಾಜ್ಯಗಳಿಗೆ ನಷ್ಟವೇ ಲಾಭವೇ? ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಜಿಎಸ್ಟಿ 2017ರಲ್ಲಿ ಜಾರಿಯಾದಾಗ 5%, 12%, 18% ಮತ್ತು 28% 4 ಬಗೆಯ ತೆರಿಗೆ ಶ್ರೇಣಿಗಳಿತ್ತು. ಆಗ ಎಲ್ಲಿದೆ ಏಕರೂಪದ ತೆರಿಗೆ ಅಂತ ಪ್ರತಿಪಕ್ಷಗಳಿಗೂ ಟೀಕೆ ಮಾಡಿದ್ವು. ಈಗ 5 ಮತ್ತು 18% ಸ್ಲ್ಯಾಬ್ಗೆ ಜಿಎಸ್ಟಿ ಇಳಿಕೆ ಆಗಿದೆ. ಪಾನ್ ಮಸಾಲ, ಗುಡ್ಕಾ, ಬೀಡಿ, ಸಿಗರೆಟ್, ಲಕ್ಸುರಿ ಕಾರು, ಕೋಲ್ಡ್ ಡ್ರಿಂಕ್ಸ್ಗಳಿಗೆ 40% ವಿಶೇಷ ಜಿಎಸ್ಟಿ ಅಪ್ಲೈ ಆಗುತ್ತೆ. ಜನಸಾಮಾನ್ಯರು, ಉದ್ದಿಮೆದಾರರು ಈ ಮಹತ್ವದ ಸುಧಾರಣೆಯನ್ನು ಬಹಳ ಮುಕ್ತ ಕಂಠದಿಂದ ಸ್ವಾಗತಿಸಿದ್ದಾರೆ. ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಎಲ್ಲ ರಾಜ್ಯಗಳು ಕೂಡ ಅನುಮೋದಿಸಿದೆ. ಆದರೆ ಪ್ರತಿಪಕ್ಷಗಳು ಇದರಿಂದಾಗಿ ರಾಜ್ಯಗಳಿಗೆ ನಷ್ಟ ಆಗುತ್ತೆ, ಅಭಿವೃದ್ಧಿ ಯೋಜನೆಗಳಿಗೆ ಹಣದ ಕೊರತೆ ಆಗಲಿದೆ ಅಂತೆಲ್ಲ ಆರೋಪ ಮಾಡಿದ್ದಾವೆ. ಹಾಗಾದರೆ ಯಾವುದು ಸತ್ಯ? ನೋಡಿ, ಈಗ ಬಹುತೇಕ ವಸ್ತುಗಳು ಮತ್ತು ಸೇವೆಗಳು 5 ಮತ್ತು 18% ಸ್ಲ್ಯಾಬ್ನಲ್ಲಿ ಇರುತ್ತೆ. ಈ ವರ್ಷ ನವರಾತ್ರಿಯ ಮೊದಲ ದಿನದಿಂದ ದಿನಬಳಕೆಯ 175 ವಸ್ತುಗಳ ತೆರಿಗೆ ಗಣನೀಯವಾಗಿ ಇಳಿಕೆ ಆಗಲಿದೆ. ತೆರಿಗೆ ಹೊರೆ ಇಳಿದ್ರೆ ಯಾರು ಬೇಡ ಅಂತಾರೆ ಅಂತ ಹೇಳ್ಬೋದು. ಆದರೆ ಪ್ರತಿಪಕ್ಷಗಳು ಪ್ರತಿ ವರ್ಷ ರಾಜ್ಯಗಳಿಗೆ ಸಾವಿರಾರು ಕೋಟಿ ರೂಪಾಯಿ ನಷ್ಟ ಆಗಲಿದೆ ಅಂತ ಆರೋಪಿಸಿದೆ. ಕೇಂದ್ರ ಸರ್ಕಾರ ಹಾಗಾದರೆ ಏನು ಹೇಳುತ್ತೆ? ಈ ಸುಧಾರಣೆ ಕೇವಲ ಜಿಎಸ್ಟಿ ದರಗಳನ್ನು ಸರಳಗೊಳಿಸುವುದು ಮಾತ್ರ ಅಲ್ಲ, ಇದು ರಚನಾತ್ಮಕ ಸುಧಾರಣೆಯ ಕ್ರಮ. ತೆರಿಗೆ ವರ್ಗೀಕರಣ, ಇನ್ಪುಟ್ ಟ್ಯಾಕ್ಸ್ ಪ್ರಕ್ರಿಯೆಗಳು ಸುಗಮ ಆಗಲಿದೆ. ಸೆಸ್ಸು ಕುರಿತ ಗೊಂದಲಗಳು ಕೂಡ ನಿವಾರಣೆ ಆಗಿದೆ. ನಮ್ಮೆಲ್ಲರ ಗುರಿ ಜನಸಾಮಾನ್ಯರಿಗೆ ದಿನಬಳಕೆಯ ವಸ್ತುಗಳು ಬೆಲೆ ಇಳಿಬೇಕು. ಕಾರ್ಮಿಕ ಕೇಂದ್ರದ ಉದ್ಯಮಿಗಳಿಗೆ ಇಲ್ಲಿ ಪ್ರೋತ್ಸಾಹ ನೀಡಲಾಗಿದೆ. ರೈತರಿಗೂ ಅನುಕೂಲ ಸಿಗಲಿದೆ. ಆರೋಗ್ಯ ವಲಯಕ್ಕೂ ಲಾಭ ಆಗಲಿದೆ. ಪ್ರತಿಯೊಂದು ರಾಜ್ಯದ ಹಣಕಾಸು ಸಚಿವರು ಕೂಡ ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ದಿನ ಇಡೀ ಚರ್ಚೆ ನಡೆದಿದೆ. ದಿನದ ಮುಕ್ತಾಯದ ವೇಳೆಗೆ ನಾವೆಲ್ಲರೂ ಜನಸಾಮಾನ್ಯರ ಹಿತದ ಪರವಾಗಿದ್ದೀವಿ ಅಂತ ಎಲ್ಲರೂ ಸಮ್ಮತಿಸಿದ್ದಾರೆ. ಪ್ರತಿಯೊಂದು ರಾಜ್ಯದ ವಿತ್ತ ಸಚಿವರು ಪೂರ್ಣ ಮನಸ್ಸಿನಿಂದ ಬೆಂಬಲಿಸಿದ್ದಾರೆ. ಅದಕ್ಕಾಗಿ ಜಿಎಸ್ಟಿ ಕೌನ್ಸಿಲ್ಗೆ ಧನ್ಯವಾದಗಳು ಅಂತ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು 56ನೇ ಜಿಎಸ್ಟಿ ಮಂಡಳಿ ಸಭೆಯ ಬಳಿಕ ಮಹತ್ವದ ಘೋಷಣೆ ಬಗ್ಗೆ ವಿವರಿಸುವುದಕ್ಕೆ ಮುನ್ನ ಹೇಳಿದ್ದಾರೆ. ಅಂದರೆ ಎಲ್ಲ ರಾಜ್ಯಗಳು ಜಿಎಸ್ಟಿ ಕೌನ್ಸಿಲ್ ಸಭೆಯಲ್ಲಿ ಜಿಎಸ್ಟಿ ದರಗಳನ್ನು ಇಳಿಸಿರುವುದಕ್ಕೆ ಒಪ್ಪಿರುವುದಂತೂ ಬಹಳ ಸ್ಪಷ್ಟ. ಪ್ರಧಾನಿ ನರೇಂದ್ರ ಮೋದಿಯವರು ಕೆಂಪುಕೋಟೆಯಲ್ಲಿ 79ನೇ ಸ್ವಾತಂತ್ರ್ಯ ದಿನಾಚರಣೆ ಭಾಷಣದಲ್ಲಿ ಜಿಎಸ್ಟಿಯಲ್ಲಿ ದೀಪಾವಳಿ ವೇಳೆಗೆ ಮಹತ್ವದ ಸುಧಾರಣೆ ಜಾರಿಯಾಗಲಿದೆ ಅಂತ ಅನೌನ್ಸ್ ಮಾಡಿದರು. ಈಗ ನವರಾತ್ರಿಯ ವೇಳೆಯಲ್ಲಿ ಅದಕ್ಕಿಂತ ಮುಂಚೆನೇ ಗುಡ್ ನ್ಯೂಸ್ ಜಾರಿಯಾಗ್ತಾ ಇದೆ. ಖಂಡಿತವಾಗಿಯೂ ಜಿಎಸ್ಟಿ ದರ ಇಳಿಕೆಯಿಂದ ಆರಂಭಿಕ ಹಂತದಲ್ಲಿ ತೆರಿಗೆ ಸಂಗ್ರಹ ಇಳಿಕೆ ಆಗಬಹುದು. ಕೇವಲ ರಾಜ್ಯಕ್ಕಲ್ಲ, ಕೇಂದ್ರ ಸರ್ಕಾರಕ್ಕೂ ಇದು ಒಂದಷ್ಟು ಪರಿಣಾಮ ಬೀರಲಿದೆ. ಆದರೆ ಇಲ್ಲೊಂದು ಸಂಗತಿಯನ್ನು ಗಮನಿಸಬೇಕು. ರಾಜ್ಯ ಸರ್ಕಾರಕ್ಕೆ ಎಷ್ಟರ ಮಟ್ಟಿಗೆ ನಷ್ಟ ಆಗಲಿದೆ? ಇದು ಕಾಯಂ ನಷ್ಟವೇ? ದೀರ್ಘಾವಧಿಗೆ ಲಾಭ ಆಗೋದಿಲ್ವೇ? ಈ ಪ್ರಶ್ನೆಗೆ ಉತ್ತರ ಬಹಳ ಸಕಾರಾತ್ಮಕವಾಗಿದೆ. ತಜ್ಞರ ಪ್ರಕಾರ ಜಿಎಸ್ಟಿ ದರ ಇಳಿಕೆಯಿಂದ ಉಂಟಾಗುವ ನಷ್ಟ ತಾತ್ಕಾಲಿಕ ಮತ್ತು ಅದನ್ನು ನಿರ್ವಹಿಸುವುದು ಕೂಡ ಭಾರತಕ್ಕೆ ಈಗ ಕಷ್ಟವೇನಲ್ಲ. ಎರಡನೇ ಪಾಯಿಂಟ್, ಇದರಿಂದ ಜನಸಾಮಾನ್ಯರಿಗೆ, ಮಧ್ಯಮ ವರ್ಗದ ಜನತೆಗೆ ಹಾಗೂ ಉದ್ಯಮ ವಲಯಕ್ಕೆ ಹಲವಾರು ಆಯಾಮಗಳಲ್ಲಿ ಪ್ರಯೋಜನ ಆಗಲಿದೆ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಇತ್ತೀಚಿನ ಸಂಶೋಧನಾ ವರದಿಯು ಜಿಎಸ್ಟಿ 2.0 ಬಗ್ಗೆ ಕುತೂಹಲಕರವಾದಂತಹ ವಿಚಾರಗಳನ್ನು ಮಂಡಿಸಿದೆ. ಅದು ಏನು ಹೇಳುತ್ತೆ ಅಂತಂದರೆ, ದೀರ್ಘಾವಧಿಗೆ ತೆರಿಗೆ ಸುಧಾರಣೆ ಮತ್ತು ಖರ್ಚು ವೆಚ್ಚಗಳ ನಡುವೆ ಒಂದು ಕೊಡುಕೊಳ್ಳುವಿಕೆ ಸಂಬಂಧ ಇರಲ್ಲ. ಆದರೆ ಜಿಎಸ್ಟಿ 2.0 ಪರಿಣಾಮ ತೆರಿಗೆ ದರಗಳು ಇಳಿಯುತ್ತೆ. ಜನ ತಮ್ಮ ಬಯಕೆಗಳಿಗೆ ತಕ್ಕಂತೆ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ. ಆಗ ಉತ್ಪಾದನೆ ಕೂಡ ಇಂಪ್ರೂವ್ ಆಗುತ್ತೆ. ಸರ್ಕಾರದ ಬೊಕ್ಕಸಕ್ಕೆ ತೆರಿಗೆ ಸಂಗ್ರಹ ಕೂಡ ಹೆಚ್ಚಾಗುತ್ತೆ. ಜಿಎಸ್ಟಿ ಸ್ಲ್ಯಾಬ್ ಕಡಿತದಿಂದ ಉಂಟಾಗುವ ನಷ್ಟವನ್ನು ಕೂಡ ಆಗ ಭರಿಸ್ಕೊಳ್ಬೋದು ಅಂತ ಈ SBI ರಿಪೋರ್ಟ್ ಹೇಳುತ್ತೆ. 2025-26 ವಿತ್ತೀಯ ಕೊರತೆಯ ಟಾರ್ಗೆಟ್ ಕೂಡ ಮುರಿಯುವ ಸಾಧ್ಯತೆ ಇಲ್ಲ ಅಂತ SBI ರಿಪೋರ್ಟ್ ಹೇಳಿದೆ. SBI 2 ವಿಧದಲ್ಲಿ ಕಂದಾಯ ನಷ್ಟವನ್ನು ಗ್ರಹಿಸಿದೆ. ಮೊದಲ ವಿಧದಲ್ಲಿ ಒಟ್ಟಾರೆಯಾಗಿ ವಾರ್ಷಿಕ 1.1 ಲಕ್ಷ ಕೋಟಿ ರೂಪಾಯಿಗಳ ನಷ್ಟವನ್ನು ಅಂದಾಜಿಸಿದರೆ, ಇನ್ನೊಂದು ಸಿನಾರಿಯೋದಲ್ಲಿ 60,000 ಕೋಟಿ ರೂಪಾಯಿಗಳ ನಷ್ಟವನ್ನು ಅಂದಾಜಿಸಿದೆ. ಅಂದರೆ ಸರಾಸರಿ 2 ಸಿನಾರಿಯೋ ನೋಡಿದರೆ 85,000 ಕೋಟಿ ರೂಪಾಯಿಗಳ ನಷ್ಟವನ್ನು ಗ್ರಹಿಸಿದೆ. 2025-26ಕ್ಕೆ ಇದು 45,000 ಕೋಟಿ ರೂಪಾಯಿಗಳ ನಷ್ಟವನ್ನು ಅಂದರೆ ಪ್ರಸಕ್ತ ಸಾಲಿಗೆ ಊಹಿಸಿರುವಂಥದ್ದು. ಸಿಂಧ್ ಗೂಡ್ಸ್ಗಳ ಮೇಲಿನ ಅನಾರೋಗ್ಯಕರ ಉತ್ಪನ್ನ ಅಂತ ಏನು ಹೇಳ್ತೀವಿ, ಅದರ ಮೇಲಿನ ತೆರಿಗೆ 28% 40%
ಏರಿಕೆ ಆಗೋದ್ರಿಂದ ಒಟ್ಟಾರೆ ನಷ್ಟದ ಪ್ರಮಾಣ ತಗ್ಗಿಸ್ಬೋದು ಅಂತ SBI ರಿಪೋರ್ಟ್ ಹೇಳಿದೆ. ನೀವು ಕೂಡ ಈ 40% ಸ್ಲ್ಯಾಬಲ್ಲಿ ಬರುವಂತಹ ಉತ್ಪನ್ನಗಳಿಗೊಮ್ಮೆ ಗಮನಿಸಿ, ಸೂಕ್ಷ್ಮವಾಗಿ ನೋಡಿ. ತಂಬಾಕು ಇರ್ಬೋದು, ಪಾನ್ ಮಸಾಲ, ಗುಡ್ಕಾ, ಎರೇಟೆಡ್ ಡ್ರಿಂಕ್ಸ್ ಅಂದರೆ ಈ ಗ್ಯಾಸ್ ಮಿಶ್ರಿತ ತಂಪು ಪಾನೀಯಗಳು, ಕೂಲ್ ಡ್ರಿಂಕ್ಸ್ಲಿ ಇದಾವಲ್ಲ ಅದು, ಆನ್ಲೈನ್ ಜೂಜು, ಗೇಮಿಂಗ್ ಸರ್ವೀಸು, ಐಷಾರಾಮಿ ಕಾರುಗಳು, ಸೂಪರ್ ಬೈಕ್ಗಳಿಗೆ 40% ಟ್ಯಾಕ್ಸ್ ಇರುತ್ತೆ. 1200 cc ಹೆಚ್ಚಿನ ಸಾಮರ್ಥ್ಯದ ಪೆಟ್ರೋಲ್ ಇಂಜಿನ್ ಕಾರುಗಳು, ದೊಡ್ಡ ದೊಡ್ಡ SUV ಇರ್ಬೋದು ಅವುಗಳಿಗೆ, 1500 cc ಹೆಚ್ಚಿನ ಸಾಮರ್ಥ್ಯದ ಡೀಸೆಲ್ ಎಂಜಿನ್ ಕಾರುಗಳಿಗೆ, 1200 cc ಹೆಚ್ಚಿನ ಸಾಮರ್ಥ್ಯದ LPG, CNG, ಹೈಬ್ರಿಡ್ ಮೋಟಾರ್ ವಾಹನಗಳಿಗೆ 40% GST ಅಪ್ಲೈ ಆಗುತ್ತೆ. ಪೆಪ್ಸಿ, ಕೋಕ್, ಫಂಟಾ ಮೊದಲಾದ ಕಾರ್ಬೋನೇಟೆಡ್ ಕೂಲ್ ಡ್ರಿಂಕ್ಸ್, ಏರನೇಟೆಡ್ ಡ್ರಿಂಕ್ಸ್ ಇದೆಯಲ್ವಾ, ಜನ ವ್ಯಾಪಕವಾಗಿ ಅದನ್ನು ಬಳಸ್ತಾರೆ. ಆದರೆ ಅವುಗಳ ಆರೋಗ್ಯದ ದೃಷ್ಟಿಯಿಂದ ಅಷ್ಟೊಂದು ಉತ್ತಮವೇನೂ ಅಲ್ಲ. ಆದ್ದರಿಂದ ಅವುಗಳಿಗೆ ಹೆಚ್ಚು ಟ್ಯಾಕ್ಸ್ ಹಾಕಿದರೂ ಯಾರೂ ಅದಕ್ಕೆ ಆಕ್ಷೇಪ ಮಾಡಲಿಕ್ಕಿಲ್ಲ. ಆದ್ದರಿಂದ ಇಂಥ ಕೂಲ್ ಡ್ರಿಂಕ್ಸ್ಗಳ ಮೇಲೆ GSTಯನ್ನು 28%ನಿಂದ 40% ಏರಿಸಲಾಗಿದೆ. ಇನ್ನು ಬೀಡಿ, ಸಿಗರೇಟ್, ಪಾನ್ ಮಸಾಲ ಇತ್ಯಾದಿಗಳಿಗೆ ಎಷ್ಟು ಟ್ಯಾಕ್ಸ್ ಜಡಿದ್ರು ಕೂಡ ಯಾರೂ ಅದನ್ನು ವಿರೋಧಿಸಲ್ಲ. ಲಕ್ಸುರಿ ಕಾರುಗಳಿಗೆ ತೆರಿಗೆ ಹೆಚ್ಚಿಸಿದ್ರು ಕೂಡ ಉಳ್ಳವರು ಕೊಡಲಿ ಎಂಬಂಥ ಅಭಿಪ್ರಾಯಕ್ಕೆ ಒಂದು ತೂಕ ಬರುತ್ತೆ. ಹೀಗಿದ್ರೂ ಕೂಡ ಈ 40% ಕ್ಯಾಟಗರಿಯಲ್ಲಿ ಈ ಹಿಂದಿನ ಸೆಸ್ಗಳು ಇರಲ್ಲ. ಆದ್ದರಿಂದ ಒಟ್ಟಾರೆ ತೆರಿಗೆ ಹಳೆ ಮಟ್ಟದಲ್ಲೇ ಇರಲಿದೆ ಅಂತ ಕೇಂದ್ರ ಸರ್ಕಾರ ತಿಳಿಸಿದೆ. ಇನ್ನು ಇಕನಾಮಿಕ್ ಟೈಮ್ಸ್ ವರದಿ ಪ್ರಕಾರ ವಾರ್ಷಿಕ 48,000 ಕೋಟಿ ರೂಪಾಯಿ ನಷ್ಟ ಆಗ್ಬೋದು ಅಂತ ಕೇಂದ್ರ ಸರ್ಕಾರ ಅಂದಾಜು ಮಾಡಿದೆ ಅಂತ ET ರಿಪೋರ್ಟ್ ಹೇಳಿರುವಂಥದ್ದು. ಅದೇ ರೀತಿ ಸಿಟಿ ಗ್ರೂಪ್ ಪ್ರಕಾರ ತೆರಿಗೆ ಇಳಿಕೆಯ ಲಾಭ ಗ್ರಾಹಕರಿಗೆ ಸಂಪೂರ್ಣ ವರ್ಗ ಆದರೆ ಹಣದುಬ್ಬರದಲ್ಲೂ ಕೂಡ 1.1% ಇಳಿಕೆ ಆಗಲಿದೆ ಅನ್ನುವಂಥದ್ದು. ಈಗಾಗಲೇ ಇಳಿತಾ ಇದೆ, ಮತ್ತಷ್ಟು ಇಳಿಬಹುದು ಅನ್ನೋಂಥದ್ದು. ಇನ್ನು ಕೆಲವರು ಮತ್ತೊಂದು ವಾದವನ್ನು ಹೇಳ್ತಾರೆ. ಏನದು? GST ಸಂಗ್ರಹ ಕಡಿಮೆ ಆದರೆ ಕೊರತೆಯನ್ನು ಭರಿಸಲಿಕ್ಕೆ ಸರ್ಕಾರ ನೋಟುಗಳನ್ನು ಮುದ್ರಣ ಮಾಡ್ಬೋದು, ನೋಟುಗಳನ್ನು ಪ್ರಿಂಟ್ ಮಾಡ್ಬೋದು, ಇದರಿಂದ ಸಾಲ ಮತ್ತು ಹಣದುಬ್ಬರ ಎರಡೂ ಜಾಸ್ತಿ ಆಗುತ್ತೆ ಅನ್ನುವಂಥದ್ದು. ಆದರೆ ಕೇವಲ ನೋಟುಗಳನ್ನು ಮುದ್ರಿಸ್ತಾ ಹೋದರೆ ಏನಾಗುತ್ತೆ? ಅದರಿಂದ ಏನೂ ಪ್ರಯೋಜನ ಆಗಲ್ಲ ಅಂತ ಅನ್ನೋದು ಕೂಡ ಸರ್ಕಾರಕ್ಕದು ತಿಳಿದ ಸಂಗತಿ ಅನ್ನಲ್ಲ. ಅದರಿಂದ ಹೆಚ್ಚುವರಿ ಸೆಸ್ಗಳನ್ನು ವಿಧಿಸುವ ಆಯ್ಕೆಯನ್ನು ಇಟ್ಕೊಂಡಿದೆ. ಅದರಿಂದ GST ನಷ್ಟ ಪರಿಹಾರಕ್ಕೆ ನೋಟುಗಳನ್ನು ಮುದ್ರಿಸುವ ಕೆಲಸಕ್ಕೆ ಸರ್ಕಾರ ಕೈ ಹಾಕಲಿಕ್ಕಿಲ್ಲ ಅಂತ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ GST ಸಂಗ್ರಹ ವಾರ್ಷಕ್ಕೆ ಸರಾಸರಿ 9.4ರಿಂದ 10% ಅವರೇಜ್ ಲೆಕ್ಕದಲ್ಲಿ ಹೆಚ್ಚಾಗ್ತಾ ಇದೆ. ಆದ್ದರಿಂದ ಈ ನಷ್ಟವನ್ನು ಭರಿಸಿಕೊಳ್ಳುವುದು ಏನೂ ಕಷ್ಟ ಆಗಲಿಕ್ಕಿಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಹಾಗಾದರೆ GST 2.0 ಪದ್ಧತಿಯಲ್ಲಿ ರಾಜ್ಯಗಳಿಗೆ ಲಾಭ ಆಗಲಿದೆಯೇ ಅನ್ನುವಂಥದ್ದು ಮತ್ತೊಂದು ಪ್ರಶ್ನೆ. ಹೌದು ಅನ್ನುತ್ತದೆ SBIನ ಈ ಸಂಶೋಧನಾ ವರದಿ. ನೋಡಿ, ಯಾವುದೇ ವಿಧದಲ್ಲಿ ಸರಾಸರಿ 85,000 ಕೋಟಿ ರೂಪಾಯಿ ರೆವೆನ್ಯೂ ನಷ್ಟ ಆಯಿತು ಅಂತಲೇ ಇಟ್ಕೊಳ್ಳೋಣ. ಆರ್ಥಿಕ ಚಟುವಟಿಕೆ ಅಥವಾ ಬಳಕೆಯಲ್ಲಿ 1,98,000 ಕೋಟಿ ರೂಪಾಯಿಯಷ್ಟು ಹೆಚ್ಚಳ ಆಗುತ್ತೆ ಮತ್ತೊಂದು ಕಡೆ, ಅಂದರೆ ಕನ್ಸಂಪ್ಷನ್ ಗ್ರೋತ್ ಆಗುತ್ತೆ ಅನ್ನುವಂಥದ್ದು. ಹಾಗಾಗಿ ನಷ್ಟ ಪರಿಹಾರಾರ್ಥವಾಗಿ ಸೆಸ್ ಸಂಗ್ರಹಣೆಯನ್ನು ಹಂತಗಳಲ್ಲಿ ತೆರವುಗೊಳಿಸಿದ್ರು ಕೂಡ, ನಿರ್ಮೂಲನೆ ಮಾಡಿದರೂ ಕೂಡ ರಾಜ್ಯಗಳಿಗೆ ಲಾಭ ಸಿಗುತ್ತೆ ಅಂತ ಈ ವರದಿ ಹೇಳುತ್ತೆ. GST ಕಲೆಕ್ಷನ್ನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಮಾನವಾದ ಪಾಲು ಹೋಗುತ್ತೆ. ಕೇಂದ್ರದ ಪಾಲಿನಲ್ಲಿ ಅಂದರೆ ಈ 50-50ಯಲ್ಲಿ ಮತ್ತೆ ಹೇಗೆ 41% ಮತ್ತೆ ರಾಜ್ಯಗಳಿಗೆ ಮರು ಹಂಚಿಕೆ ಆಗುತ್ತೆ. ಅಂದರೆ ಕೇಂದ್ರೀಯ ತೆರಿಗೆಯಲ್ಲಿ ರಾಜ್ಯಗಳ ಪಾಲು 41% ಅದು ಹೋಗುತ್ತೆ. ಹಾಗಾಗಿ ಪ್ರತಿ 100 ರೂಪಾಯಿ GST ಸಂಗ್ರಹ ಆದರೆ ಅದರಲ್ಲಿ ರಾಜ್ಯಕ್ಕೆ 70 ರೂಪಾಯಿ, 70.5 ರೂಪಾಯಿ ರಾಜ್ಯಗಳಿಗೆ ಹೋಗುತ್ತೆ. 30 ರೂಪಾಯಿ ಚಿಲ್ಲರೆ ಮಾತ್ರ ಕೇಂದ್ರಕ್ಕೆ ಹೋಗುವಂಥದ್ದು. 2025-26ರಲ್ಲಿ ರಾಜ್ಯಗಳು SGST ರೂಪದಲ್ಲಿ 10 ಲಕ್ಷ ಕೋಟಿ ರೂಪಾಯಿಗಳನ್ನು ಹಾಗೂ ಕೇಂದ್ರೀಯ ತೆರಿಗೆ ಮರುಹಂಚಿಕೆಯಿಂದ 4,10,000 ಕೋಟಿ ರೂಪಾಯಿ ಅಂದಾಜು ಇದು ಒಟ್ಟು ಸೇರಿದಾಗ 14 ಲಕ್ಷ ಕೋಟಿ ರೂಪಾಯಿಗಳು ಸಿಗುತ್ತೆ ಅಂತ SBI ರಿಪೋರ್ಟ್ ಹೇಳಿರುವಂಥದ್ದು. 14 ಲಕ್ಷ 10,000 ಅಂತ ಇಟ್ಕೊಳ್ಳಿ. ಇನ್ನು ಕೆಲವರು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಭಾರತದ ವಿರುದ್ಧ ಈ 50% ಟಾರಿಫ್ ಇತ್ತೀಚೆಗೆ ಹಾಕಿದ್ದಾರೆ ಅಲ್ವೇ, ಅದರಿಂದ ಸರ್ಕಾರ ಈ ಕ್ರಮ ಕೈಗೊಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನೋಡಿ, ಟ್ರಂಪ್ ಟಾರಿಫ್ಗೂ ಇದಕ್ಕೆ ನೇರವಾದ ಸಂಬಂಧ ಕಾಣಿಸ್ತಾ ಇಲ್ಲ. ಯಾಕಂದರೆ GST ತೆರಿಗೆ ಸ್ಲ್ಯಾಬ್ಗಳನ್ನು ಕಡಿಮೆ ಮಾಡಬೇಕು ಅನ್ನುವಂಥದ್ದು ಈ ಪದ್ಧತಿಯ ಮೂಲಭೂತ ಆಶಯಗಳಲ್ಲಿ ಒಂದು, ಫಂಡಮೆಂಟಲ್ ಕಾನ್ಸೆಪ್ಟಲ್ಲಿ ಒಂದು. ಎಲ್ಲ ನಿರೀಕ್ಷೆಗಳನ್ನು ಮೀರಿ ನಷ್ಟ ಆದರೆ ಅದಕ್ಕೂ ಪ್ಲ್ಯಾನ್ ಮಾಡಿಕೊಳ್ಳಲಿಕ್ಕೆ GST ಕೌನ್ಸಿಲ್ಗೆ ಅಧಿಕಾರ ಇದೆ, ಸ್ವಾತಂತ್ರ್ಯ ಕೂಡ ಇದೆ. ಆದರೆ ಜನಸಾಮಾನ್ಯರು ಉದ್ಯಮಿಗೆ ಪೂರಕವಾದ ನಿರ್ಧಾರ ಈಗ ಕೈಗೊಂಡಿದೆ ಅಂತ ಹೇಳ್ಬೋದು.
ಹೇರ್ ಆಯಿಲ್ ಇರ್ಬೋದು, ಶ್ಯಾಂಪು, ಟೂತ್ಪೇಸ್ಟು, ಬೆಣ್ಣೆ, ತುಪ್ಪ, ಪಾಸ್ಟಾ, ಡೈರಿ ಉತ್ಪನ್ನಗಳು, ಹೆಲ್ತ್ ಲೈಫ್ ಇನ್ಶೂರೆನ್ಸ್ ಇರ್ಬೋದು, ಸಣ್ಣ ಕಾರುಗಳು, ಟಿ ವಿ, ಎ ಸಿ, ಸಿಮೆಂಟ್ ಸೇರಿದಂತೆ ದಿನನಿತ್ಯದ ಬಳಕೆ ವಸ್ತುಗಳ ಮೇಲಿನ GST ಇಳಿಸಿರುವಂಥದ್ದು ಜನಸ್ನೇಹಿ ನಡೆಯಲ್ದ ಇನ್ನೇನು ಹೇಳ್ತೀರಾ. ಮಧ್ಯಮ ವರ್ಗದ ಜನರಿಗೆ ತಲೆಮೂಲೊಂದು ಸ್ವಂತ ಸೂರು ಬೇಕು, ಓಡಾಡಲಿಕ್ಕೆ ಒಂದು ಸಣ್ಣ ಕಾರು ಕೊಳ್ಳುವ ಕನಸು ಇದ್ದೇ ಇರುತ್ತೆ. ಸಿಮೆಂಟ್ ಮೇಲಿನ GST ಅನ್ನು ಉದಾಹರಣೆ ತಗೊಳ್ಳಿ, 28% ಇದೆ, ಅದು 18%ಗೆ 10% ರೆಡ್ಯೂಸ್ ಆಗುತ್ತೆ. ಪ್ರಯೋಜನ ಆಗೋಲ್ವಾ? ಸಣ್ಣ ಕಾರುಗಳ ಲೆಕ್ಕ ನೋಡಿ, ಅದರಲ್ಲೂ ಕೂಡ 28ರಿಂದ 18%ಗೆ GST ಇಳಿತಾ ಇದೆ, ಅದು ಅಲ್ಲೂ ಕೂಡ ಉಳಿತಾಯ ಆಗುತ್ತೆ. ಹೀಗಿದ್ದರೂ ಸರ್ಕಾರಗಳು ಬದ್ಧತೆಯನ್ನು ಉಳಿಸ್ಕೊಳ್ಳುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಜೊತೆಗೆ ಜನರು ಕೂಡ ಟ್ಯಾಕ್ಸ್ ಕಡಿಮೆ ಆಯಿತಾ ಅಂತ ಅಂದ್ಕೊಂಡು ಅನವಶ್ಯಕವಾಗಿ ಖರ್ಚುಗಳಲ್ಲಿ ವ್ಯಸ್ತರಾದರೆ ಅವರ ವೈಯಕ್ತಿಕ ಹಣಕಾಸು ಕೂಡ ಅಸ್ತವ್ಯಸ್ತ ಆಗೋದು ಕೂಡ ಅಷ್ಟೇ ವಾಸ್ತವ. ಆದ್ದರಿಂದ ಉಳಿತಾಯವಾಗುವ ಹಣವನ್ನು ಒಂದು ಒಳ್ಳೆ ಕಡೆ ಇನ್ವೆಸ್ಟ್ ಮಾಡಿ, ಮ್ಯೂಚುವಲ್ ಫಂಡಲ್ಲೋ, ಷೇರುಗಳಲ್ಲೋ ಅಥವಾ ಫಿಕ್ಸೆಡ್ ಡೆಪಾಸಿಟಲ್ಲ ಇನ್ವೆಸ್ಟ್ ಮಾಡಿ ಬೆಳೆಸಲಿಕ್ಕೆ ಮರೆಯದ್ರಿ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಮತ್ತು ಎಗೇನ್ ಈ GST ವಿಚಾರಕ್ಕೆ ಬರೋದಿದ್ರೆ ನೋಡಿ, GST ಅನ್ನು ಒಂದು ಕಾಲದಲ್ಲಿ ಸ್ಟಾರ್ಟ್ ಆದಾಗ 2017ರಲ್ಲಿ ಶುರುವಾದಾಗ ಇದನ್ನು ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ವಿಪಕ್ಷಗಳು ಕರಿತಾ ಇತ್ತು. ಆದರೆ ಇವತ್ತದು ಗುಡ್ ಆ್ಯಂಡ್ ಸಿಂಪಲ್ ಟ್ಯಾಕ್ಸ್ ಆಗಿದೆ. ನೋಡಿ, ಇದರ ಈ 8 ವರ್ಷಗಳ ಒಂದು ಹಿಸ್ಟ್ರಿ ನೋಡಿದ್ರೆ ಎಂಥ ಒಂದು ಅದ್ಭುತವಾದ ವಿಚಾರಗಳು ಇದರಲ್ಲಿ ಇದೆ ಅನ್ನುವಂಥದ್ದು. ಇದು ಭಾರತದ ಅತ್ಯಂತ ದೊಡ್ಡ ಪರೋಕ್ಷ ತೆರಿಗೆ ಸುಧಾರಣೆ ಆಗಿತ್ತು 2017ರಲ್ಲಿ ಜಾರಿಯಾದಾಗ. ಆದರೆ ಆವಾಗ ರಾಹುಲ್ ಗಾಂಧಿ ಅವರು ಕಾಂಗ್ರೆಸ್ನ ಉಪಾಧ್ಯಕ್ಷರಾಗಿ ಅವರನ್ನು ಮಾತನ್ನು ಹೇಳಿದ್ರು, ಏನಂದರೆ ಇದು BJPಯ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿದರು. ಒಂದು ರ್ಯಾಲಿಯಲ್ಲಿ ಗುಜರಾತ್ನ ಗಾಂಧಿನಗರದಲ್ಲಿ ಒಂದು ರ್ಯಾಲಿ ಆದಂಥ ಸಂದರ್ಭದಲ್ಲಿ ಏನೋ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಅದನ್ನು ಟೀಕೆ ಮಾಡಿದ್ರು. ಅಂದರೆ ಯಾವುದೇ ಅದಕ್ಕೊಂದು ದಿಕ್ಕು ದಿಸೆ ಇಲ್ವಾ ಅನ್ನೋ ಅರ್ಥದಲ್ಲಿ ಅವರು ಮಾತಾಡಿದರು. ಸರ್ಕಾರ ಯಾವುದೇ ನಮ್ಮ ಒಂದು ಸಜೆಷನ್ ಕೇಳ್ತಾ ಇಲ್ಲ, ಮತ್ತು ಇದರಲ್ಲಿ ಯಾವುದೊಂದು ಸಲಹೆಯನ್ನು ತೆಗೆದುಕೊಳ್ಳದೆ ಇಂಟ್ರೊಡ್ಯೂಸ್ ಮಾಡಿದೆ. ಜೊತೆಗೆ ರಾತ್ರೋರಾತ್ರಿ ಮಧ್ಯರಾತ್ರಿ ಇದನ್ನು ಅನುಷ್ಠಾನ ಮಾಡಿದ್ದಾರೆ. 28% ಹೈಯೆಸ್ಟ್ ಟ್ಯಾಕ್ಸ್ ಸ್ಲ್ಯಾಬ್ ಇದರಲ್ಲಿದೆ. ಹಾಗಾಗಿ ಜನಸಾಮಾನ್ಯರಿಗೆ ಬಹಳ ಕಷ್ಟ ಆಗುತ್ತೆ. ಇದು ಅಪ್ಪಟ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ರಾಹುಲ್ ಗಾಂಧಿ ಅವರು ಟೀಕಿಸಿದರು. ಹೀಗಿದ್ದು ಕೂಡ ಈ ಪೊಲಿಟಿಕಲ್ ಒಂದು ಟೀಕೆ ಆರೋಪಗಳು ಇದ್ದೇ ಇರುತ್ತೆ ಬಿಡಿ. GST ಇದೆಲ್ಲ ಈ ಟೀಕೆಗಳ ಎದುರೇ ಅದು ಬೆಳೆದು ಬಂದಂತಹ ರೀತಿ ಮತ್ತು ಅದರಲ್ಲಿ ಉಂಟಾದಂತಹ ಒಂದು ರ್ಯಾಡಿಕಲ್ ರಿಫಾರ್ಮ್ಗಳು ಅದು ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವದ್ದು ಅಂತ ಹೇಳ್ತಾರೆ. ಮುಖ್ಯವಾಗಿ ಅದು ಬಿಸ್ನೆಸ್ಸಿಗೆ ಸಂಬಂಧಪಟ್ಟ ಹಾಗಿರ್ಬೋದು, ಈ IT ರಿಟರ್ನ್ಸನ್ನು ಫೈಲ್ ಮಾಡುವಂಥದ್ದು ಇರ್ಬೋದು, ಟ್ಯಾಕ್ಸ್ ಕಲೆಕ್ಷನಲ್ಲಿ ಉಂಟಾದಂಥ ಸುಧಾರಣೆ ಇರ್ಬೋದು, ಅದರಿಂದಾಗಿ ಜನಸಾಮಾನ್ಯರಿಗೆ ಒಟ್ಟಾರೆಯಾಗಿ ಟ್ಯಾಕ್ಸ್ ಬರ್ಡನ್ ಕಡಿಮೆ ಆಗಿರುವಂಥದ್ದು ಇದು ಬಹಳ ಐತಿಹಾಸಿಕ ಅಂತ ತಜ್ಞರು ಹೇಳ್ತಾರೆ. ನೋಡಿ, ಅವರೇಜ್ GST ರೇಟ್ 14.4% ಇತ್ತು ಯಾವಾಗ GST ಆರಂಭದ ಹಂತಗಳಲ್ಲಿ. ಆದರೆ ಅದು 2019ಕ್ಕೆ 11.6%ಗೆ ಇಳಿಕೆ ಆಯಿತು. ನೋಡಿ, ಹಂತಗಳಲ್ಲಿ ಅವರೇಜ್ ಟ್ಯಾಕ್ಸ್ ರೇಟ್ ಯಾವ ರೀತಿ ಕಡಿಮೆ ಆಗುತ್ತೆ ನೋಡಿ. 14.4%ಅಲ್ಲಿ ಇದ್ದಂಥದ್ದು 2019ರಲ್ಲಿ 11.6ಕ್ಕೆ ಇಳಿಕೆ ಆಯಿತು. ನಂತರ ಮತ್ತಷ್ಟು ಇಳಿಕೆ ಆಯಿತು. ಕೋವಿಡ್ ಇದೆಲ್ಲ ಇಂಥ ದೊಡ್ಡ ಅನಾಹುತಗಳಾಗಿದ್ದು ಕೂಡ 9.5%ಗೆ ಅದು ಇವಾಗ ಇಳಿಕೆ ಆಗಿರುವಂಥದ್ದು. GST 2.0 ಅಡಿಯಲ್ಲಿ ಇವಾಗ ಎವರೇಜ್ 9.5%ಗೆ ಟ್ಯಾಕ್ಸ್ ಇರುವಂಥದ್ದು ಅಂತ SBI ರಿಸರ್ಚ್ ರಿಪೋರ್ಟ್ ಹೇಳಿರುವಂಥದ್ದು. ಹಾಗಾಗಿ ಈ ಒಂದು ಟ್ಯಾಕ್ಸ್ ರೇಟಲ್ಲಿ ಅಂದರೆ ಒಟ್ಟಾರೆ ಸರಾಸರಿ ಟ್ಯಾಕ್ಸ್ ರೇಟಲ್ಲಿ ಇಳಿಕೆ ಆಗಿರುವುದನ್ನು ನಾವು ಇಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ GSTನ ಒಂದು ಪ್ರೈಮರಿ ಗೋಲ್ ಅಂತ ನಾವು ಹೇಳಿದ್ರೆ ಅಫ್ಕೋರ್ಸ್ ಆದಷ್ಟು ಟ್ಯಾಕ್ಸ್ ನೆಟ್ಟನ್ನು ಇನ್ಕ್ರೀಸ್ ಮಾಡುವಂಥದ್ದು ಇರ್ಬೋದು, ಪರೋಕ್ಷ ತೆರಿಗೆ ಸುಧಾರಣೆಯನ್ನು ಇದು ಮಾಡೋದು, ಒಂದು ಕಾಮನ್ ಮಾರ್ಕೆಟ್ ಮಾಡುವಂಥದ್ದು, ಏಕರೂಪದ ತೆರಿಗೆಯನ್ನು ಇಡೀ ದೇಶದಲ್ಲಿ ಜಾರಿಗೊಳಿಸುವಂಥದ್ದು ಇದರ ಮುಖ್ಯವಾದಂಥ ಆಶಯ ಆಗಿತ್ತು. ಅದೇ ರೀತಿ ಇದು ಅಷ್ಟು ಸುಲಭವಲ್ಲ, ಯಾಕಂದರೆ ಹಂತಗಳಲ್ಲಿ ಮಾಡಬೇಕಿದೆ. ಏಕದಮ್ ಟ್ಯಾಕ್ಸನ್ನೆಲ್ಲ ಒಂದೇ ಮಟ್ಟಕ್ಕೆ ಇಳಿಸೋಕ್ಕೆ ಸಾಧ್ಯವೂ ಇಲ್ಲ ಭಾರತದ ದೇಶದಲ್ಲಿ. ಹಾಗಾಗಿ GST ಕೌನ್ಸಿಲ್ ಇದಕ್ಕೆ ಬೇಕಾದಂಥ ಈ GST ರೇಟನ್ನು ರೇಷನಲೈಸೇಷನ್ ಮಾಡುವಂಥದ್ದನ್ನು GST ಕೌನ್ಸಿಲ್ ಅನೌನ್ಸ್ ಮಾಡುತ್ತೆ. ನಿನ್ನೆ ಅದಕ್ಕೆ ಸಂಬಂಧಪಟ್ಟವಾದ ಮಹತ್ವದ ಸುಧಾರಣೆಯನ್ನು ಅನೌನ್ಸ್ ಮಾಡಿದ್ದು. ಇಂಡಸ್ಟ್ರಿ ಮತ್ತು ಬಿಸ್ನೆಸ್ ಮತ್ತು ಕಾಮನ್ ಪೀಪಲ್ಗೆ ಇದರಿಂದ ಬಹಳ ಅನುಕೂಲ ಆಗಿದೆ ಅನ್ನುವಂಥದ್ದನ್ನು ಅವರೇ ಅದನ್ನು ಸ್ವಾಗತ ಮಾಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಅದೇ ರೀತಿ ಮತ್ತು ಇಲ್ಲಿ ಇನ್ನೊಂದು ಪ್ರಶ್ನೆ ಇದೆ. GST ಸ್ಲ್ಯಾಬ್ಗಳಿಗೆ ಈ ಇಳಿಕೆ ಮಾಡಲಿಕ್ಕೆ 4 ಸ್ಲ್ಯಾಬಲ್ಲಿದ್ದನ್ನು 2 ಸ್ಲ್ಯಾಬ್ಗೆ ಇಳಿಸಲಿಕ್ಕೆ ಯಾಕೆ ಇಷ್ಟೊಂದು ಲಾಂಗ್ ಟೈಮನ್ನು ತಗೊಳ್ತು, 7 ವರ್ಷ ಬೇಕಾಯ್ತಾ ಅನ್ನುವಂಥ ಪ್ರಶ್ನೆ ಇಲ್ಲಿ ಇದೆ. ಚಿದಂಬರಂ ಕೂಡ ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಇದಕ್ಕೂ ಕೂಡ ಉತ್ತರ ಇದೆ. ಹಣಕಾಸು ಸಚಿವ ನಿರ್ಮಲಾ
ನಿರ್ಮಲಾ ಸೀತಾರಾಮನ್ ಕೂಡ ಇದಕ್ಕೆ ಅವರೊಂದು ಆನ್ಸರ್ ಹೇಳಿದ್ದಾರೆ. ಈ GST 2.0 ಇದನ್ನು ಜಾರಿಗೊಳಿಸಲಿಕ್ಕೆ ಇಂಪ್ಯಾಕ್ಟ್ ಮಾಡಲಿಕ್ಕೆ ಟ್ರಂಪ್ ಟಾರಿಫ್ ಖಂಡಿತ ಕಾರಣ ಅಲ್ಲ ಅಂತ ಅವರು ಹೇಳಿದ್ದಾರೆ. ಇನ್ನೊಂದು ಏನಂತಂದರೆ ಇನ್ನೊಂದು ಮಾತು ಹೇಳಿದ್ದಾರೆ, ಯಾಕೆ ಇದಕ್ಕೆ ಇಷ್ಟೊಂದು ಡಿಲೇ ಆಗಲಿಕ್ಕೆ ಕಾರಣ ಅನ್ನುವ ಅಂಶವನ್ನು ಕೂಡ ಹೇಳಿದ್ದಾರೆ. ಅಂದರೆ ಅದರ ರಿಫಾರ್ಮ್ ಪ್ರೊಸೀಜರ್ ಪ್ರಕ್ರಿಯೆಗೆ ಸಾಕಷ್ಟು ಸಮಯ ಬೇಕಾಗಿತ್ತು ಅನ್ನುವ ಅಂಶವನ್ನು ನಿರ್ಮಲಾ ಸೀತಾರಾಮನ್ ಅವರು ಕೂಡ ಹೇಳಿದ್ದಾರೆ. ಯಾಕಂತಂದರೆ ಇದು ಕೇವಲ ಒಂದೂವರೆ ವರ್ಷದಲ್ಲಿ ಆಗುವಂತಹ ಕೆಲಸ ಆಗಿರಲಿಲ್ಲ, ಅದಕ್ಕಿಂತಲೂ ಜಾಸ್ತಿ ಟೈಮ್ ಇದಕ್ಕೆ ಬೇಕಾಗಿತ್ತು. ಇದರ ಕೌನ್ಸಿಲ್ನಲ್ಲಿರ್ತಕ್ಕಂತಹ ಮಿನಿಸ್ಟರ್ಗಳ ಗ್ರೂಪಲ್ಲಿ ಒಂದಷ್ಟು ಬೇರೆ ಬೇರೆ ಅಭಿಪ್ರಾಯಗಳಿತ್ತು, ಅಲ್ಲಿ ಒಂದು ಒಮ್ಮತ ಮಾಡಬೇಕಾದಂತಹ ಅಗತ್ಯ ಇತ್ತು. ಹಾಗಾಗಿ ಅದಕ್ಕಾಗಿ ಕಾಲಾವಕಾಶ ಬೇಕಾಯಿತು ಅಂತ ಅವರು ಹೇಳ್ತಾರೆ. ಮತ್ತು ಈ ಗ್ರೂಪ್ ಆಫ್ ಮಿನಿಸ್ಟರ್ ಬೇರೆ ಬೇರೆ ವಿಚಾರಗಳನ್ನು ಅವರು ತಗೊಂಡು, ಫಾರ್ ಎಕ್ಸಾಂಪಲ್ ಒಂದಷ್ಟು ಮಂದಿ ಸಚಿವರು ಇನ್ಶೂರೆನ್ಸ್ ಸೆಕ್ಟರ್ಗೆ ಸಂಬಂಧಪಟ್ಟ ಹಾಗೆ ಕೆಲಸ ಮಾಡ್ತಾಯಿದ್ರು. ಇನ್ನೊಂದಷ್ಟು ಸಚಿವರು ಕಾಂಪನ್ಸೇಷನ್ ಸೆಸ್ ಬಗ್ಗೆ, ಅಂದರೆ ರಾಜ್ಯಗಳಿಗೆ ನಷ್ಟ ಪರಿಹಾರ ಆಗಬೇಕಿದ್ರೆ ಏನೆಲ್ಲ ಮಾಡಬೇಕು ಅನ್ನೋ ಪ್ಲ್ಯಾನನ್ನು ಮಾಡ್ತಾಯಿದ್ರು. ಹೀಗೆ ಇದರ ಬೇರೆ ಬೇರೆ ಆಯಾಮಗಳಿಗೆ ಸಂಬಂಧಪಟ್ಟ ಹಾಗೆ ತುಂಬ ವರ್ಕ್ ಇದರ ಹಿಂದೆ ನಡೆದ್ರಿಂದ ಅದಕ್ಕಾಗಿ ಟೈಮ್ ಆಯಿತು ಅಂತ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿರುವಂಥದ್ದು. ಹಾಗಾಗಿ ಈ GST 2.0 ಇದರ ಹಿಂದೆ ತುಂಬ ಹಗಲು ರಾತ್ರಿ ಸಚಿವರ ಗುಂಪಿಲ್ಲಿ ಕೆಲಸ ಮಾಡಿರುವಂಥದ್ದು ಮತ್ತು ರಾಜ್ಯಗಳ ಜೊತೆ ಕೆಲಸ ಮಾಡಿರೋದು. ಅದರ ಜೊತೆಗೆ ಈ 2020ರಲ್ಲಿ ಉಂಟಾದ ಕೋವಿಡ್ ಬಿಕ್ಕಟ್ಟು ಕೂಡ ಸಾಕಷ್ಟು ಪರಿಣಾಮ ಬೀರಿದೆ. 2017ರಲ್ಲಿ GST ಬಂತು, 2020ರ ಒಳಗೆ ದೊಡ್ಡ ಮಟ್ಟದಲ್ಲಿ ಕೋವಿಡ್ ಬಿಕ್ಕಟ್ಟು ಉಂಟಾಗಿರುವಂಥದ್ದು. ಹಾಗಾಗಿ ಇದಕ್ಕೆ ಒಂದಷ್ಟು ಡಿಲೇ ಆಯಿತು ಅಂತ ಅವರು ಹೇಳಿದ್ದಾರೆ. ಅದೇ ರೀತಿ ನಾವೇ ನೋಡೋದಿದ್ರೆ ಕೂಡ ಹಲವಾರು ವರ್ಷ ಯಾಕೆ ಆಯಿತು ಅಂತಂದರೆ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ್ದು ಆರ್ಥಿಕ ಮತ್ತು ಆಡಳಿತಾತ್ಮಕ ಕಾರಣಗಳು. GST ಅಫ್ಕೋರ್ಸ್ ಇದು ಮಹತ್ವದ ಒಂದು ಮೇಜರ್ ಟ್ಯಾಕ್ಸ್ ರಿಫಾರ್ಮ್. ಇದು ಶುರುವಾದಾಗ 2017 ಜುಲೈನಲ್ಲಿ ಇದು ಮೊದಲ ಬಾರಿಗೆ ಜಾರಿಯಾದಾಗ ಬಹಳ ಮಹತ್ವದ ಪರೋಕ್ಷ ಪದ್ಧತಿಯ ತೆರಿಗೆ ಪದ್ಧತಿಯ ಸುಧಾರಣೆ ಆಗಿತ್ತು. ಅಟ್ ದ ಸೇಮ್ ಟೈಮ್ ಅಲ್ಲೊಂದು ಅನಿಶ್ಚಿತತೆ ಕೂಡ ಬಹಳ ದೊಡ್ಡ ಮಟ್ಟದಲ್ಲೇ ಇತ್ತು. ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡುವಂಥದ್ದು, ಇದರ ಪರಿಣಾಮಗಳು ಏನಾಗುತ್ತೆ, ಸರ್ಕಾರದ ಆದಾಯದ ಮೇಲೆ ಇದು ಯಾವ ರೀತಿಯ ಪರಿಣಾಮ ಬೀರುತ್ತೆ ಅನ್ನುವ ಕಾರಣಕ್ಕೆ ಮತ್ತು ಜನಸಾಮಾನ್ಯರಿಗೆ ತೊಂದರೆ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ 5%, 12%, 18% ಮತ್ತು 28% ಎಂಬ 4 ಮೇಯ್ನ್ ಸ್ಲ್ಯಾಬ್ಗಳನ್ನು ಇಲ್ಲಿ ವಿನ್ಯಾಸಗೊಳಿಸಲಾಗಿತ್ತು. ಆ ರೀತಿ ಅದನ್ನು ಡಿಸೈನ್ ಮಾಡಲಾಗಿತ್ತು. ಯಾಕಂತಂದರೆ ಒಂದು ಬ್ಯಾಲೆನ್ಸ್ ಬೇಕು, ಅಫೋರ್ಡಬಿಲಿಟಿ, ಜನರಿಗೆ ಏಕ್ದಮ್ ಒಂದೇ ಟ್ಯಾಕ್ಸ್ ಮಾಡಿಕೊಂಡು ತೊಂದರೆ ಮಾಡಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಈ ಒಂದು 4 ಸ್ಲ್ಯಾಬ್ಗಳನ್ನು ಇಲ್ಲಿ ಅಳವಡಿಸಲಾಗಿತ್ತು. ಅಟ್ ದ ಸೇಮ್ ಟೈಮ್ ಸರ್ಕಾರದ ಆದಾಯಕ್ಕೂ ಕೂಡ ಯಾವುದೇ ಒಂದು ಸ್ಟೇಬಲ್ ಆಗಿರಬೇಕು ಅನ್ನುವಂಥ ಒಂದು ಕಾನ್ಸೆಪ್ಟ್ ಆವಾಗ ಇತ್ತು. ಹಾಗಾಗಿ ಈ 4 ಶ್ರೇಣಿಗಳನ್ನು ಅಲ್ಲಿ ಅಳವಡಿಸಲಾಯಿತು. ನಂತರ ಹಂತ ಹಂತವಾಗಿ ಈ ಸ್ಲ್ಯಾಬ್ಗಳನ್ನು ಇಳಿಸುವಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕುತ್ತೆ. ಆ ಯೋಚನೆ ಬರುತ್ತೆ. ಇದಕ್ಕೆ ಮುಖ್ಯವಾಗಿ GST ಕೌನ್ಸಿಲ್ನಲ್ಲಿ ಒಂದು ಒಮ್ಮತ ಮೂಡಿಸುವಂಥದ್ದು ಕೂಡ ಅಷ್ಟೇ ಇಲ್ಲಿ ಮುಖ್ಯ ಆಗುತ್ತೆ. ಮುಖ್ಯವಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಎರಡು ಸೇರಿಕೊಂಡು ಇಲ್ಲಿ ನಿರ್ಧಾರವನ್ನು ಕೈಗೊಳ್ಳಬೇಕಾಗುತ್ತೆ ಈ GST ಕೌನ್ಸಿಲ್ನಲ್ಲಿ. ಏನಾಗುತ್ತೆ ಅಂದರೆ ಸ್ಟೇಟ್ಗಳಲ್ಲಿ ಪರಸ್ಪರ ಬೇರೆ ಬೇರೆ ಸ್ಟೇಟ್ಗಳಿಗೆ ಬೇರೆ ಬೇರೆ ರೀತಿಯಾದಂಥ ಆತಂಕಗಳಿರುತ್ತೆ. ಇದರಿಂದ ರೆವೆನ್ಯೂ ಲಾಸ್ ಆಗುವಂಥದ್ದು ಮತ್ತು ಎಷ್ಟು ಗೇನ್ ಆಗುತ್ತೆ, ಎಷ್ಟು ಗ್ಯಾರಂಟಿಯಾಗಿ ಕಾಂಪನ್ಸೇಷನ್ ನಮಗೆ ಸಿಗುತ್ತೆ ಅನ್ನುವಂಥದ್ದು. ಅಂದರೆ ಮೊದಲ 5 ವರ್ಷಗಳ ಕಾಲ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡುತ್ತೆ ಎಲ್ಲ ರಾಜ್ಯಗಳಿಗೆ ಬೇಕಂತ ನಷ್ಟ ಪರಿಹಾರ ಕೊಡ್ತೀನಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಭಿನ್ನಾಭಿಪ್ರಾಯ ಇತ್ತು. ಹಾಗಾಗಿ ಈ ಒಂದು ಸಂಕೀರ್ಣ ಪ್ರಕ್ರಿಯೆಯನ್ನು ಅಳವಡಿಸಲಿಕ್ಕೆ ಒಂದಷ್ಟು ಸವಾಲುಗಳು ಎದುರಾಗಿತ್ತು. ಹಾಗಾಗಿ ಈ ಒಂದು ಸುಧಾರಣೆಗೆ ಸ್ವಲ್ಪ ಡಿಲೇ ಕೂಡ ಆಯಿತು ಅಂತ ತಜ್ಞರು ಹೇಳ್ತಾರೆ. GST 2017ರಲ್ಲಿ ಶುರು ಆಯಿತು. ಶುರುವಾದ ಸ್ಟಾರ್ಟಿಂಗಿಂದಲೇ ಒಂದಷ್ಟು ಟೆಕ್ನಿಕಲ್ ಮತ್ತು ಕಂಪ್ಲೇಂಟ್ಸ್ ಇಶ್ಯೂಗಳು ಕೂಡ ಇತ್ತು. ಯಾಕಂದರೆ ಅನೇಕ ಅಧಿಸೂಚನೆಗಳು ಹೊರಡಿಸುವಂಥ ಮುಖ್ಯವಾಗಿ ಇದರಿಂದಾಗಿ ಸಣ್ಣ ಬಿಸ್ನೆಸ್ ಮಾಡ್ತಾ ಇರೋವರೆಗೂ ಒಂದಷ್ಟು ತೊಂದರೆ ಆಗಿತ್ತು, ಇಲ್ಲ ಅಂತಲ್ಲ. ಡಿಜಿಟಲ್ ಫೈಲಿಂಗ್ ಮಾಡುವಾಗ ಮತ್ತು ಇನ್ವಾಯ್ಸ್ ಮ್ಯಾಚ್ ಆಗದೇ ಇರುವಂಥದ್ದು, ಈ ರೀತಿಯ ಒಂದಷ್ಟು ಟೆಕ್ನಿಕಲ್ ರೀಸನ್ಗಳಿಂದಾಗಿ ತೊಂದರೆ ಆಗಿತ್ತು. ಯಾಕಂದರೆ ಯಾವುದೋ ದೊಡ್ಡ ಸಿಸ್ಟಮ್ ಬರುವಾಗ ಅದು ಸ್ಟೇಬಲ್ ಆಗಲಿಕ್ಕೆ ಈ ರೀತಿಯ ಒಂದು ಅಡೆತಡೆಗಳು ಬಂದೇ ಬರುತ್ತೆ. ಆ ಆರಂಭಿಕ ಹಂತದ ಅಡಚಣೆಗಳು ಈ GSTಯಲ್ಲಿ ಕೂಡ ಇತ್ತು. ಅದರ ಸಾಫ್ಟ್ವೇರ್ ಇಶ್ಯೂ ಇರ್ಬೋದು, ಟೆಕ್ನಿಕಲ್ ಇಶ್ಯೂ ಇರ್ಬೋದು. ಹೀಗಾಗಿ ನಾನಾ ರೀತಿಯ ಟೆಕ್ನಿಕಲ್ ಫ್ಯಾಕ್ಟ್ರು ಕೂಡ ಇಕನಾಮಿಕ್ ಫ್ಯಾಕ್ಟರ್ ಜೊತೆಗೆ ಇಲ್ಲಿ ಇತ್ತು ಅಂತ ನಾವು ಗಮನಿಸ್ಬೋದು. ಅದೇ ರೀತಿ ಈ ತೆರಿಗೆದಾರರಲ್ಲಿ GST ಯಾರು ಪೇ ಮಾಡ್ತಾರೆ ಅವರಲ್ಲಿ ಇದ್ದಂತಹ ಗೊಂದಲಗಳು, ಕನ್ಫ್ಯೂಷನ್ಸು, ಕಂಪ್ಲೇಂಟ್ಸ್ ಇಶ್ಯೂಸ್ ಅದು ಕೂಡ ಸಾಕಷ್ಟಿತ್ತು. ಮುಖ್ಯವಾಗಿ 2020ರಲ್ಲಿ ಬಂದಂತಹ ಕೋವಿಡ್ ಟೈಮಲ್ಲಿ ಏನಾಗಿತ್ತು, ಭಾಳ ದೊಡ್ಡ ಮಟ್ಟದಲ್ಲಿ GST ಆದಾಯ ಕುಸಿತಕ್ಕೀಡಾಗಿತ್ತು. ಯಾಕಂದರೆ ಆವಾಗ ಲಾಕ್ಡೌನ್ನಿಂದಾಗಿ GST ಕಲೆಕ್ಷನ್ ಬಹಳ ಡ್ರಾಮ್ಯಾಟಿಕ್ ಆಗಿ ಕುಸಿತಕ್ಕೀಡಾಗಿತ್ತು. ಎಲ್ಲವೂ 2-3 ತಿಂಗಳು ಲಾಕ್ಡೌನ್ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯ ಎಕನಾಮಿಕ್ ಆಕ್ಟಿವಿಟೀಸ್ ಇಲ್ಲದೇ ಇರುವಂಥ ಸಂದರ್ಭದಲ್ಲಿ ಸಹಜವಾಗಿ GST ಕಲೆಕ್ಷನ್ ಕೂಡ ಕುಸಿತಕ್ಕೀಡಾಗಿತ್ತು. ಯಾಕಂದರೆ
ಯಾಕೆಂದರೆ ಆವಾಗ ಹೆಲ್ತ್ ಕೇರ್ ಮತ್ತು ವೆಲ್ಫೇರ್ ವೆಚ್ಚಗಳು ಜಾಸ್ತಿ ಇತ್ತು. ಆರೋಗ್ಯ, ಆಸ್ಪತ್ರೆ, ವೈದ್ಯಕೀಯ ಇತ್ಯಾದಿ ಅನೇಕ ಸವಾಲುಗಳು, ಒಂದು ಕಡೆ ಆರೋಗ್ಯ ಸವಾಲು, ಇನ್ನೊಂದು ಕಡೆ ಫಿಸ್ಕಲ್ ಚಾಲೆಂಜಸ್ ಎರಡೂ ಕೂಡ ಇತ್ತು. ಆಗ ತಾನೇ GST ಆರಂಭವಾಗಿ ಜಸ್ಟ್ 2 ವರ್ಷ ಆಗಿತ್ತಷ್ಟೇ. ಅಂಥ ಟೈಮಲ್ಲಿ ಈ ದೊಡ್ಡ ಒಂದು ಕೋವಿಡ್ ಮಾರಿ ಬಂದು ಭಾಳ ತೊಂದರೆ ಆಗಿತ್ತು. GST ಕಲೆಕ್ಷನ್ ಸಹಜವಾಗಿ ಪಾತಾಳಕ್ಕೆ ಕುಸಿತಕ್ಕೀಡಾಗಿತ್ತು. ಸೊ ಹೀಗಾಗಿ ಇದೊಂದು ದೊಡ್ಡ ಸವಾಲಾಗಿತ್ತು ಕೋವಿಡ್ ಸಂದರ್ಭದಲ್ಲಿ GSTಗೆ ಸಂಬಂಧಪಟ್ಟ ಹಾಗೆ. ಹಾಗಾಗಿ ಒಂದು ರೀತಿಯ ಅನಾನುಕೂಲ ಆಗಿತ್ತು. ಈ ರಿಫಾರ್ಮೇಷನ್ನ ಕೈಗೊಳ್ಳಲಿಕ್ಕೆ ಆವಾಗ ಸಾಧ್ಯ ಆಗಿರಲಿಲ್ಲ ಅನ್ನುವಂಥದ್ದು. ಹಾಗಾಗಿ ಏನಾಗಿತ್ತಂದರೆ ನಂತರ ಕ್ರಮೇಣ ಈ ಕೋವಿಡ್ ಕಡಿಮೆ ಆಗ್ತಾ ಹೋದಂತೆ GST ಇನ್ಕಮ್ ಕೂಡ ಜಾಸ್ತಿ ಆಗಲಿಕ್ಕೆ ಶುರುವಾಯಿತು. GST ಕಲೆಕ್ಷನ್ನ ಇಂಪ್ರೂವ್ ಆಗಲಿಕ್ಕೆ ಶುರುವಾಯಿತು. 2017ರಲ್ಲಿ GST ಸ್ಟಾರ್ಟ್ ಆಯಿತು. ನಂತರ ಈ ಏನೆಲ್ಲ ಟೆಕ್ನಿಕಲ್ ಮತ್ತು ಇಕನಾಮಿಕ್ ಸವಾಲುಗಳು ಎದುರಾಯಿತು. 4 ಶ್ರೇಣಿಗಳಿತ್ತು. ಮ್ಯಾಕ್ಸಿಮಮ್ 28% ಸ್ಲ್ಯಾಬ್ ಇತ್ತು. ನಂತರ ಈ ಕೋವಿಡ್ ಬಿಕ್ಕಟ್ಟಿನ ಇದಾಯಿತು. ಅದೆಲ್ಲ ಈ ಸವಾಲುಗಳನ್ನು ಎದುರಿಸಿದ ನಂತರ ಸ್ಲೋಲಿ ಕೋವಿಡ್ GSTಯ ಕಲೆಕ್ಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಶುರುವಾಯಿತು. ನಂತರ ಈ GST 2.0 ಸುಧಾರಣೆಗೆ ಒಂದು ಕಾಲ ಬಂತು ಅಂತಂದು ಹೇಳ್ಬೋದು. ಹಾಗಾದರೆ ಈ GST 2.0 ಸುಧಾರಣೆಯ ಒಂದು ಅಂಶ ಯಾಕಾಗಿ ಇದನ್ನು ಮಾಡಿದರು ಅಂತ ನೋಡಿದ್ರೆ, ನಾನು ಈಗಾಗಲೇ ಹೇಳಿದ ಪೋಸ್ಟ್ ಕೋವಿಡ್ ನಂತರ GST ರೆವೆನ್ಯೂ ಒಂದು ಸ್ಟೇಬಲ್ ಆಗಲಿಕ್ಕೆ ಶುರುವಾಯಿತು, ಇನ್ಕ್ರೀಸ್ ಆಗಲಿಕ್ಕೆ ಶುರುವಾಯಿತು. ಪ್ರತಿ ತಿಂಗಳ ಕಲೆಕ್ಷನ್ನು 1000ದಿಂದ ಲಕ್ಷ ಕೋಟಿಗೆ ಏರಿಕೆ ಆಯಿತು ಅನ್ನುವಂಥದ್ದು. ಹೀಗಾಗಿ ಒಂದು ಕಡೆ GST ದಾರರ ಸಂಖ್ಯೆ ಹೆಚ್ಚಾಯಿತು, GST ನೆಟ್ಟಿಗೆ ಬರುವಂಥ ಸಂಖ್ಯೆ ಜಾಸ್ತಿ ಆಯಿತು, ಕಲೆಕ್ಷನ್ನು ಕಡಿಮೆ ಇದ್ದದ್ದು ಇನ್ಕ್ರೀಸ್ ಆಗಲಿಕ್ಕೆ ಶುರುವಾಯಿತು. ಈ ಲೂಪ್ ಹೋಲ್ಸ್ಗಳೆಲ್ಲ ಒಂದೊಂದಾಗಿ ಕಡಿಮೆ ಆಯಿತು, ಸಿಸ್ಟಮ್ ಒಂಥರ ರಬ್ಬೆಸ್ಟ್ ಆಗಲಿಕ್ಕೆ ಶುರುವಾಯಿತು. ಹಾಗಾಗಿ ಸರ್ಕಾರದ ಒಂದು ವಿತ್ತೀಯ ಪರಿಸ್ಥಿತಿ ಕೂಡ ಸುಧಾರಿಸಲಿಕ್ಕೆ ಶುರುವಾಯಿತು. ಹಾಗಾಗಿ ಒಂದು ಕಡೆ GSTಯಲ್ಲಿ ಒಂದು ದೊಡ್ಡ ಒಂದು ರೆವೆನ್ಯೂ ಇನ್ಕ್ರೀಸ್ ಆಗಲಿಕ್ಕೆ ಶುರುವಾದ ಕಾರಣ ರೆವೆನ್ಯೂ ನಷ್ಟ ಆಗುವಂತಹ ಭೀತಿ ಕೂಡ ಕಡಿಮೆ ಆಯಿತು. ಆವಾಗ ಈ ಸುಧಾರಣೆಗೆ ಸರ್ಕಾರ ನಿರ್ಧಾರ ಮಾಡುತ್ತೆ. ಸೊ ಹಾಗಾಗಿ ಒಂದು ಕಡೆ 2017ರಲ್ಲಿ ಈ GST ಶುರುವಾದಾಗ ಲಕ್ಷಾಂತರ ಮಂದಿ ವ್ಯಾಪಾರಿಗಳು ಏನಾಗಿದೆ ಅಂದರೆ ಈ GST ವ್ಯಾಪ್ತಿಯಿಂದ ಹೊರಗಿದ್ದರು. ಒಂದು ಕಡೆ ಅವರು ಒಳಗೆ ಬಂದರು. ಸಾವಿರಾರು ಮಂದಿ GST ಪೋರ್ಟ್ನಲ್ಲಿ ಅವರ ಉದ್ಯಮಿಗಳನ್ನು, ಬಿಸ್ನೆಸ್ಗಳನ್ನು ರಿಜಿಸ್ಟರ್ ಮಾಡಿ GST ರಿಟರ್ನ್ಸನ್ನು ಫೈಲಿಂಗ್ ಮಾಡಲಿಕ್ಕೆ ಶುರು ಮಾಡಿದರು. ರಿಫಂಡ್ ಮೆಕ್ಯಾನಿಸಮ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಯಿತು. ಸೊ ಹಾಗಾಗಿ ಒಂದು ಕಡೆ ಡೇಟಾ ಸಿಗ್ಲಿಕ್ಕೆ ಶುರು ಆಯಿತು. ಯಾರೆಲ್ಲ GST ಮಾಡ್ತಾಯಿದ್ದಾರೆ, ಏನು ಬಿಸ್ನೆಸ್ ಮಾಡ್ತಾಯಿದ್ದಾರೆ, ಎಲ್ಲ ಡೇಟಾಗಳು ಸರ್ಕಾರಕ್ಕೆ ಅಥವಾ GST ಕೌನ್ಸಿಲ್ಗೆ ಲಭ್ಯ ಆಯಿತು. ನಂತರ ಈ GST ಟ್ಯಾಕ್ಸ್ ಕಲೆಕ್ಷನ್ ಕೂಡ ಇಂಪ್ರೂವ್ ಆದ ಕಾರಣ ಸರ್ಕಾರ ಏನು ಮಾಡುತ್ತೆ, ಇನ್ನು ಹಾಗಿದ್ರೆ ಇವಾಗ ಟ್ಯಾಕ್ಸ್ ಕಲೆಕ್ಷನ್ನು ಪ್ರತಿ ತಿಂಗಳು ಲಕ್ಷ ಕೋಟಿ ಮೇಲೆ ದಾಟ್ತಾ ಇದೆ. ಹಾಗಾಗಿ ಇದರ ಉಪಯೋಗವನ್ನು ಜನರಿಗೆ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರ ಈ 4 ಸ್ಲ್ಯಾಬ್ಗಳನ್ನು 2 ಸ್ಲ್ಯಾಬಿಗೆ ಇವತ್ತು ಇಳಿಸಿರುವಂಥದ್ದು. ಮುಖ್ಯವಾಗಿ ಬಹುತೇಕ ಎಲ್ಲ ವಸ್ತುಗಳು 5% ಮತ್ತು 18% ಒಳಗೆ ತಂದಿರುವಂಥದ್ದು. ಹಾಗಾಗಿ ಈ GST 2.0 ಮಹತ್ವದ ಸುಧಾರಣೆ ಅಂತ ಹೇಳ್ತಾ ಇದ್ದಾರೆ. ಇದರ ಪ್ರಯೋಜನ ಮುಂಬರುವ ದಿನಗಳಲ್ಲಿ ಮತ್ತಷ್ಟು ಸಿಗಲಿದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.